ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇವತ್ತು ಬಂದ್ಬಿಟ್ಟು ಕಬಾಬ್ ಮಾಡುವ ಅಂತ. ಕಬಾಬ್ ಯಾರಿಗಿಷ್ಟ ಇಲ್ಲ ಹೇಳಿ. ಚಿಕನ್ ಕಬಾಬ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ನಾನ್ ವೆಜ್ ತಿನ್ನೋರು. ತುಂಬ ಜನಕ್ಕೆ ತುಂಬ ಇಷ್ಟ ಚಿಕನ್ ಕಬಾಬು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕಾರ್ನ್ಫ್ಲೋರ್ನ ತೊಗೋತಾ ಇದ್ದೀನಿ. ನೀವು ಬೇಕಿದ್ದರೆ ಅಂಗಡಿಲೆಲ್ಲ ಕಬಾಬ್ ಪೌಡ್ರ್ ಬರುತ್ತಲ್ಲ, ಅದನ್ನ ತೊಗೊಂಡು ಮಾಡ್ಕೋಬೋದು. ನಾನಿವತ್ತು ಕಬಾಬ್ ರೆಡಿಮೇಡ್ ತೊಗೋತಾ ಇಲ್ಲ, ಮನೇಲಿರೋದೇ ತೊಗೋತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಪೌಡ್ರನ್ನ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ಖಾರ ಸ್ಪೈಸಿ ನೋಡ್ಕೊಂಡು ಹಾಕ್ಕೋಬೋದು. ಈಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ನೋಡಿ ಬೇಕಾದರೆ ಉಪ್ಪು ಆ್ಯಡ್ ಮಾಡ್ಕೋಬೋದು. 1/4 ಟೀ ಸ್ಪೂನಷ್ಟು ಗರಂ ಮಸಾಲೆ. ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಐಟಮ್ಸ್ನೆಲ್ಲ ಬಳಸ್ಕೊಂಡೇ ಮಾಡ್ಕೋಬೋದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಒಂದು ಮೊಟ್ಟೆನ ಒಡೆದು ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಚಾಟ್ ಮಸಾಲ ಅದನ್ನ ಹಾಕ್ಕೋಬೋದು, ನಾನು ಹಾಕ್ಕೋತಾ ಇಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು. ಯಾವುದೇ ಅಂಗಡಿಲಿ ಹೋಗ್ಬಿಟ್ಟು ಕೇಳಿದ್ರು ಸಿಗುತ್ತೆ. ಸಾಂಬಾರು ಪುಡಿ ಎಲ್ಲ ಮಾಡೋಕ್ಕೆ ನಾವೆಲ್ಲ ತೊಗೊಂಬರ್ತೀವಲ್ಲ, ಆ ಥರ ಅಂಗಡಿಗೆಲ್ಲ ಹೋಗಿ ಕೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಈಗ ನಾನು ಒಂದು 2 ರಿಂದ 3 ಸತಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಸ್ಕಿನ್ ಔಟ್ ಚಿಕನ್ನು. ಸ್ವಲ್ಪ ಸೈಜ್ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ, ಬೋನ್ಲೆಸ್ಸು. ಈಗ ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಆಗಬೇಕಂದ್ರೆ ಕೈಯಲ್ಲೇ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ. ಅಂಗಡೀಲಿ ನಾವೆಲ್ಲ ತಂದು ಪಾಕೆಟಲ್ಲಿ ಮಾಡೋದ್ರ ಬದಲಾಗಿ ಮನೇಲಿರೋದ್ರಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೀವು ಬೇಕಿದ್ರೆ ಚೂರು ಕಾರ್ನ್ಫ್ಲೋರ್ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಕೋಟಿಂಗ್ ಚೆನ್ನಾಗಿರುತ್ತೆ. ಮತ್ತು ರೆಡ್ ಕಲರ್ ಬರಬೇಕು ಅಂತಂದರೆ ಅಂಗಡೀಲಿ ಸಿಗುತ್ತಲ್ಲ, ಅಥವಾ ಇದರಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಎಲ್ಲ ಮಾಡಿ ಕೆಲವರೆಲ್ಲ ಕಲರ್ ಚೆನ್ನಾಗಿ ಮಾಡಿಟ್ಕೊಂಡಿರ್ತಾರೆ. ಏನು ಹೇಳ್ತೀನಿ, ಖಾರದ ಪೌಡ್ರನ್ನ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿಟ್ಕೊಂಡಿರ್ತಾರಲ್ಲ, ಅದು ಚೆನ್ನಾಗಿ ಕಲರ್ ಇರುತ್ತೆ ಅಚ್ಕಾರದ ಪುಡಿ. ಅದು ಇಲ್ಲ ಅನ್ನೋರು ಅಂಗಡಿಗೆಲ್ಲಿ ಸಿಗುತ್ತಲ್ಲ, ಅದು ಚೆನ್ನಾಗಿ ಕಲರ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡ್ರೆ ಖಾರಕ್ಕೆ ನಿಮಗೆ ಕಲರು ಸೇಮ್ ಅಂಗಡೀಲಿ ತಂದು ಮಾಡಿದ್ರೆ ಹೆಂಗೆ ಬರುತ್ತೋ ಸೇಮ್ ಅದೇ ಥರ ಬರುತ್ತೆ. ಇದು ಕೂಡ ಕಲರ್ ಚೆನ್ನಾಗಿ ಬರುತ್ತೆ. ನಾನು ಹಾಫ್ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನನಗೆ ಒಂದು ಸ್ವಲ್ಪ ಖಾರ ಕಡಿಮೆ ಅನಿಸ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ಖಾರನ ಹಾಕ್ಕೊಂಡು ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ರುಚಿ ನೋಡಿಕೊಂಡು ಉಪ್ಪು ಖಾರ ಕಡಿಮೆ ಆದರೆ ಮತ್ತೆ ಕಲಸಿ ಒಂದು 20 ನಿಮಿಷ ಸೈಡ್ಗೆ ಇಟ್ಬಿಡಿ. ಇಲ್ಲಾಂದರೆ ಹಾಫ್ ಆನ್ ಅವರ್ ಇಟ್ಟರೂ ಪರವಾಗಿಲ್ಲ, ಇಲ್ಲ 1 ಅವರ್ ಇಡ್ತೀನಿ ಅಂದರೂ ಕೂಡ ಪರವಾಗಿಲ್ಲ. ಮ್ಯಾರಿನೇಟ್ ಚೆನ್ನಾಗಿ ಆಗಬೇಕು. ಮ್ಯಾರಿನೇಟ್ ಎಷ್ಟು ಚೆನ್ನಾಗಾಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನಿಂಬೆಹಣ್ಣು ಬೇಕಿದ್ರೆ ನೀವು ಒಂದು ಫುಲ್ ಹಾಕ್ಕೊಳ್ಳಿ, ನಾನು ಅರ್ಧ ಹಾಕ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದಾದಮೇಲೆ ಕಬಾಬ್ನ ಒಂದೊಂದಾಗಿ ಬಿಟ್ಕೋತಾ ಇದ್ದೀನಿ. ನೀವು ಮ್ಯಾರಿನೇಟ್ ಆದಮೇಲೆ ಒಂದು ಸತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದಮೇಲೆ ಒಂಚೂರು ಟೇಸ್ಟ್ ನೋಡಿಕೊಂಡ್ರೆ ಉಪ್ಪು ಖಾರ ಗೊತ್ತಾಗುತ್ತೆ ಈಸಿಯಾಗಿ. ನೀವು ಬೇಕಿದ್ರೆ ಹಾಕ್ಕೋಬೋದು. ಈಗ ಎಣ್ಣೆಗೆ ಒಂದೊಂದಾಗಿ ಬಿಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಕಲ್ಲರು ಈ ಥರ ಬರುತ್ತೆ. ನಿಮ್ಗೆ ಇನ್ನೂ ಕಲರ್ ಬೇಕಂದರೆ ನಾನು ಹೇಳ್ದಂಗೆ ಅಂಗಡಿಯಿಂದ ತಂದಿರುವಂಥ ಅಚ್ಕಾರದ ಪುಡಿನ ಉಪಯೋಗಿಸೋದ್ರಿಂದ ಕಲರು ರೆಡ್ ಕಲರ್ ಬರುತ್ತೆ. ಇಲ್ಲ ಬಾಡಿಗೆ ಮೆಣಸಿನ್ಕಾಯಿನ ಉಪಯೋಗಿಸ್ಕೊಂಡು ನೀವು ಮನೆಯಲ್ಲೇ ಮಾಡಿದ್ದೀರಾ ಕಲರು ಅಂತಂದರೆ ಅಚ್ಕಾರದ ಪುಡಿ, ಅದನ್ನು ಉಪಯೋಗಿಸಿದ್ರು ಕೂಡ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಈಗ ಇನ್ನೊಂದು ರೌಂಡ್ ಬಿಟ್ಕೊಳ್ಳೋಣ. ಫಸ್ಟ್ನೇ ರೌಂಡು ನಾನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಕೊಂಡೆ. ಈಗ ಬೇಕಿದ್ರೆ ಸ್ಪೂನನ್ನು ಯೂಸ್ ಮಾಡ್ಕೊಂಡು ಬಿಟ್ಕೋಬೋದು, ಏನು ತೊಂದರೆ ಇಲ್ಲ. ಅಂಗಡಿಯಲ್ಲಿ ತರೋ ಪಾಕೆಟ್ಸಲ್ಲಿ ಕೆಮಿಕಲ್ ಏನು ಹಾಕಿರ್ತಾರೆ ಗೊತ್ತಾಗಲ್ಲ. ಇದು ನ್ಯಾಚುರಲ್ ಆಗಿರುತ್ತೆ, ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಕಲರೆಲ್ಲ. ಇರೋದನ್ನು ಇದೇ ಥರ ಎಲ್ಲ ಒಂದೊಂದಾಗಿ ಬಿಟ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಂಡ್ರೆ ನಮಗೆ ಕಬಾಬ್ ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆಗೆ ಒಂದು ನಿಂಬೆಹಣ್ಣು, ಸೌತೆಕಾಯಿ ಇದ್ದರೆ ಸೌತೆಕಾಯಿ, ಈರುಳ್ಳಿ, ಸ್ವಲ್ಪ ಕರಿಬೇವು ಎಣ್ಣೆಯಲ್ಲೇ ತೇಲ್ಸ್ಕೊಂಡ್ರೆ ಅಂಗಡೀಲಿ ಸಿಗೋ ಕಬಾಬ್ನ ನೀವು ಮನೆಯಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ಆರೋಗ್ಯವಾಗಿ ಮಾಡ್ಕೋಬೋದು. ಬೇಗನೆ ಆಗಿಬಿಡುತ್ತೆ. ತುಂಬ ಈಸಿ ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ, ಈಗ ನಾನು ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ. ಕಬಾಬ್ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇದು. ಮೆಣಸಿನ್ಕಾಯಿ ಬೇಕಿದ್ದರೂ 2 ಫ್ರೈ ಮಾಡಿ ಹಾಕ್ಕೋಬೋದು.
ರೆಡಿ ಆಯಿತು ಕಬಾಬ್. ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕೆ ಇಷ್ಟು ಚೆನ್ನಾಗಿದೆಯಲ್ಲ, ತಿನ್ನೋಕ್ಕೂ ಸೇಮ್ ಇಷ್ಟೇ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್